ಹೇರ್ ಕಲರ್, ಹೇರ್ ಡೈ ಬರೀ 15 to 20 ಡೇಸ್ ಅಷ್ಟೇ ಬರುತ್ತೆ. ಅದಕ್ಕೆ ನಾನು ಮನೆಯಲ್ಲೇ ಮೆಹಂದಿ ರೆಡಿ ಮಾಡ್ಕೊತೀನಿ. ಇದು ಬರ್ಗಂಡಿ ಕಲರಲ್ಲಿ ಬರುತ್ತೆ. ಸೊ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಬೀಟ್ರೂಟ್ ಬೇಕಾಗುತ್ತೆ. ಬೀಟ್ರೂಟ್ ಫುಲ್ ಮುದುಕಾಗಿರಬೇಕು, ಅಂದರೆ ನೀವು ತೊಗೊಂಡು ಬಂದು 10 ಡೇಸ್ ಆಗೋದ್ಮೇಲೆ ಯೂಸ್ ಮಾಡಬೇಕು. 4 ದಾಸವಾಳ ಹೂವಿನ ಎಲೆಗಳು, ಕರಿಬೇವು, ಮೆಂತೆ, 2 ಸ್ಪೂನ್ ಟೀ ಪೌಡರ್, ಇವೆಲ್ಲ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಬೇಕು. ಲವಂಗನೂ ಹಾಕಿ 3 ಅಥವಾ 4. ಹೇರ್ ಕಲರ್ ಎಲ್ಲರಿಗೂ ಸೂಟ್ ಆಗಲ್ಲ, ಇಲ್ಲ ಸ್ಕಿನ್ ಅಲರ್ಜೀಸ್ ಆಗುತ್ತೆ, ಸ್ಕ್ಯಾಲ್ಪು ಇಚ್ಚಿಂಗ್ ಆಗುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಕಲರ್ ಏನಿಲ್ಲ ಅಂದರೆ 2 months 2.5 monthsವರೆಗೂ ಇರುತ್ತೆ. 15 minutes ಬಾಯ್ಲ್ ಮಾಡಬೇಕು ಸಣ್ಣ ಇಟ್ಟು. ನೋಡಿ ಕಲರ್ ನೋಡಿ. ಮತ್ತು ಒಂದು ಐರನ್ ಪಾತ್ರೆ ಅಲ್ಲಿ ಮೆಹಂದಿ, ಹರ್ಬ್ಸ್ ಮಿಕ್ಸ್ ಇರೋದು, ಮತ್ತು ನಾವು ಏನು ಬಾಯ್ಲ್ ಮಾಡಿದ್ದೀವಲ್ಲ ಅದೇ ನೀರಿಂದ ಕಲಿಸ್ಬೇಕು. ರಿಮೆಂಬರ್, ಅವು ನೀರು ಫುಲ್ಲು ಕೂಲ್ ಆಗಬೇಕು, ಅಲ್ಲಿವರೆಗೂ ಕಲಿಸ್ಬೇಡಿ. ಇಲ್ಲಿ 1 to 3 ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕಬೇಕು. ಆ್ಯಂಡ್ ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿಬಿಡಿ. ಆ್ಯಂಡ್ ಇದು ಏನು ಬಾಯ್ಲ್ ಮಾಡಿದ್ದು ಉಳಿದಿದೆಯಲ್ಲ ಅದೆಲ್ಲ ಗಿಡಕ್ಕೆ ಹಾಕಿಬಿಡಿ, ವೇಸ್ಟ್ ಮಾಡಿಬಿಡಿ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ತೆಗೆದು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಬೇಕಾದರೆ ಒಂದು ಎಗ್ ಹಾಕಿ, ಎಗ್ ವೈಟ್ ಅಷ್ಟೇ, ಕಂಡೀಷ್ನರ್ಗೋಸ್ಕರ ಚೆನ್ನಾಗಿ ಕಲಸಿ ಹಾಕಿಬಿಟ್ಟು ಆ್ಯಂಡ್ ಇಟ್ಸ್ ರೆಡಿ ಟು ಅಪ್ಲೈ ಮಾಡ್ಕೊಳ್ಳೋದು ಮುಂಚೆ ತಲೆ ಬಾಚ್ಕೊಳ್ಳಿ ಚೆನ್ನಾಗಿ, ಚಿಕ್ಕೆಲ್ಲ ಬಿಡಿಸ್ಕೊಂಡು ಬಿಡಬೇಕು. ಆಮೇಲೆ ಸ್ಮಾಲ್ ಪೋರ್ಷನ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡಿ ಈ ಥರ ಮೇಲೆ ತುರುಪು ಕಟ್ಕೊಂಡ್ಬಿಡಿ. ಎದುರುಗಡೆ ಬಿಳಿ ಕೂದಲು ಇದ್ದವರು ಹಚ್ಕೋಬಾರ್ದು, ಇದು ಚೆನ್ನಾಗಿ ಅನಿಸಲ್ಲ, ಫುಲ್ ಬರ್ಗಂಡಿ ಕಲರ್ ಬಂದುಬಿಡುತ್ತೆ. ಸೈಡು ಮತ್ತು ಏನೋ ಸುಮ್ಮನೆ ಅಲ್ಲಿ ಇಲ್ಲಿ ಬಿಳಿ ಕೂದಲು ಇದ್ದು ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲ ಓಕೆ, ಹೈಲೈಟರ್ ಥರ ಕಾಣಿಸುತ್ತೆ. 30 to 40 minutes ಅಷ್ಟೇ ಇಟ್ಕೊಂಡ್ಬಿಡ್ಬೇಕು, ಡ್ರೈ ಆಗಿ ಬಿಡಬಾರ್ದು. ಮೇಲೆ ಒಂದು ಕವರ್ ಹಾಕ್ಕೊಂಡ್ಬಿಡಿ, ಪ್ಲಾಸ್ಟಿಕ್ ಕವರ್, ಇಲ್ಲ ಅಂದರೆ ಹೆಡ್ ಕ್ಯಾಪ್ ಅದು ಹಾಕೋಬೋದು. ಇಲ್ಲಿ ಬರೀ ರೆನ್ಸ್ ಮಾಡಿದ್ದೀನಿ ನಾನು, ನೀರಿಂದ ರೆನ್ಸ್ ಮಾಡಿದ್ದೀನಿ, ಶ್ಯಾಂಪೂ ಏನು ಹಚ್ಚಿಲ್ಲ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಕಲರ್ ಬಂದುಬಿಡುತ್ತೆ, ಹೈಲೈಟರ್ ಥರ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಡೇ 2 hours ಮುಂಚೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಟ್ಟು 2 hours ಆದಮೇಲೆ ಹೆಡ್ ಬಾತ್ ಮಾಡ್ಕೊಳ್ಳಿ. ಹೇರ್ ಸ್ಟ್ರೆಂತ್ ಕೂಡ ಚೆನ್ನಾಗಿ ಆಗುತ್ತೆ. ಹೆಡ್ ಬಾತ್ ಆಯಿತು, ಎಣ್ಣೆ ಎಲ್ಲ ಹಚ್ಕೊಂಡು ಹೆಡ್ ಬಾತ್ ಮಾಡಿದ್ದೆ ನಾನು. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೇರ್ ಕಲರ್ ಅದೆಲ್ಲ ಏನೋ ತುಂಬ ಅಲರ್ಜಿ ಆಗಿಬಿಡುತ್ತೆ. ಸೊ ಈ ಥರ ಮಾಡ್ಕೊಂಡು 2 monthsವರೆಗೂ ಆರಾಮಾಗಿ ಇರುತ್ತೆ. ನನಗಂತೂ ಆಗೋದೇ ಇಲ್ಲ, ಹೇರ್ ಕಲರ್ ಏನೂ ಆಗೋದಿಲ್ಲ ನನಗೆ, ಸ್ಕಿನ್ ಅಲರ್ಜೀಸ್ ಆಗಿಬಿಡುತ್ತೆ. ಅದಕ್ಕೆ ನಾನು ಮೆಹಂದಿನೇ ಹಚ್ಕೊಂಡ್ಬಿಡ್ತೀನಿ. ಸೊ ಈ ಥರ ಏನಾದರೂ ವೀಡಿಯೋಸ್ ಬೇಕಂದರೆ ನನ್ನದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿನ್ನ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.